ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಯ್ಶ್ಚರೈಸರ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಮಾಯ್ಶ್ಚರೈಸರ್ ಅಂದರೆ ಏನು, ಯಾಕೆ ಯೂಸ್ ಮಾಡಬೇಕು ಅಂತ. ಬಟ್ ಕೆಲವೊಂದಷ್ಟು ಜನರಿಗೆ ಮಾಯ್ಶ್ಚರೈಸರ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಬಿಕಾಸ್ ನಂಗೆ ಒಂದಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ, ನಾವು ಯೂಸ್ ಮಾಡಲೇಬೇಕಾ ಮ್ಯಾಮ್, ಏನು ಕಂಪಲ್ಸರಿ ಯೂಸ್ ಮಾಡಲೇಬೇಕಾ ಅಂತ ಕೂಡ ಕೇಳ್ತಾ ಇರ್ತೀರಾ. ಸೊ ಹೌದು, ಮಾಯ್ಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹೇಗೆ ನಿಮ್ಮ ಮನೆಗೆ ಒಂದು ಫೌಂಡೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಫೌಂಡೇಶನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನೆ ನೀಟ್ ಆಗುತ್ತೆ ಮತ್ತು ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಲ್ವಾ. ಸೊ ಹಾಗೆಯೇ ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಅನ್ನೋದು ಅದೊಂದು ಫೌಂಡೇಶನ್ ಇದ್ದಾಗೆ. ಸೊ ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡಿದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಅದು ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಮೊಡವೆಗಳು, ಕಲೆಗಳಾಗಿರ್ಬೋದು, ಅಥವಾ ನಿಮ್ಮ ಡಸ್ಟ್ ಏನಾದರೂ ಆಗಿತ್ತು, ಪೋರ್ಸ್ ಆಗಿರೋದು, ಸೊ ಹೀಗೆ ಸಾಕಷ್ಟು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರದೇ ಇರಬಾರ್ದು ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಇಂಪಾರ್ಟೆಂಟು. ಸೊ ನಾವು ಎವ್ರಿ ಡೇ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಜನ ಈಗಾಗಲೇ ಮಾಯ್ಶ್ಚರೈಸರ್ ಅಂದರೆ ಏನು ಅಂತ ಗೊತ್ತಿರುತ್ತೆ ಆ್ಯಂಡ್ ಯೂಸ್ ಕೂಡ ಮಾಡ್ತಿರ್ತೀರಾ. ಬಟ್ ನಿಮಗೆ ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಮಿಸ್ಟೇಕ್ ಮಾಡಿರ್ತೀರ. ಅದೇನು ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನೀವು ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಹಿಂದೆ ಉಳಿದಿದ್ದೀರಾ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ತಪ್ಪಾಗಿದೆ ಅಂತ ಹೇಳಿದ್ರೆ ನೀವು ಮಾಯ್ಶ್ಚರೈಸರ್ ಹಚ್ಚೋದ್ರೂ ಕೂಡ ವೇಸ್ಟು. ಬಿಕಾಸ್ ನಿಮ್ಮ ಸ್ಕಿನ್ ಟೈಪ್ ಯಾವುದಿರುತ್ತೆ ಸೊ ಅದ್ರ ಮೂಲಕನೇ ನಾವು ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಇಲ್ಲ ಅಂತ ಹೇಳಿದ್ರೆ ಸಪೋಸ್ ನಿಮ್ದೇನೋ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಡ್ರೈ ಸ್ಕಿನ್ಗೆ ಸೂಟಬಲ್ ಆಗುವಂಥ ಮಾಯ್ಶ್ಚರೈಸರ್ನ ನಾವು ಅಪ್ಲೈ ಮಾಡಬೇಕು. ಅದನ್ನು ಬಿಟ್ಟು ನೀವು ಕಾಂಬಿನೇಷನ್ ಅಥವಾ ನಾರ್ಮಲ್ ಸ್ಕಿನ್ ಯಾರಿಗೆ ಸೂಟಬಲ್ ಇರುತ್ತೆ ಆ ರೀತಿ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಹಚ್ಚೋದು ವೇಸ್ಟು. ಸೊ ಯಾವುದೇ ರೀತಿ ನಿಮಗೆ ರಿಸಲ್ಟ್ ಕೂಡ ಸಿಗೋದಿಲ್ಲ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಯೂಶಲಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಮಾಯ್ಶ್ಚರೈಸರ್ನೇ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಮಾಯ್ಶ್ಚರೈಸರು ಡರ್ಮಟಾಲಜಿ ಟೆಸ್ಟೆಡ್ ಆಗಿರುತ್ತೆ, ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಓಕೆನಾ. ಸೊ ಕೆಮಿಕಲ್ ಫ್ರೀ ಇರುತ್ತೆ ಆ್ಯಂಡ್ ಫ್ರೇಗ್ರೆನ್ಸ್ ಆಗಿರ್ಬೋದು ಎವ್ರಿಥಿಂಗ್. ಸೊ ಕೆಮಿಕಲ್ಸ್ ಅಂತ ಅಂದರೆ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲದೂ ಕೂಡ ಫ್ರೀ ಇರುತ್ತೆ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿರುತ್ತೆ ನಿಮ್ಮ ಸ್ಕಿನ್ ಟೋನ್ಗೆ ಇದು ಬೆಸ್ಟ್ ಅಂತ ಹೇಳಿ, ಓಕೆನಾ. ಸೊ ಹಾಗಾಗಿ ನಾವು ಈ ಒಂದು ಮಾಯ್ಶ್ಚರೈಸರ್ನ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ, ಓಕೆನಾ. ಆ್ಯಂಡ್ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಾಚ್ ಮಾಡಿ, ಹೇಳೋ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಿ ಕ್ರೀಮ್ಗಳನ್ನು ಯೂಸ್ ಮಾಡಿ, ಓಕೆನಾ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರು ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳು ಪ್ರತಿದಿನ ಎವ್ರಿ ಡೇ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಆಲ್ರೆಡಿ ಈಗ ಒಂದಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಕೂಡ ಆಗಿದೆ. ನಿಮ್ಗೆ ಏನಾದರೂ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅಥವಾ ಹೇರ್ ಕೇರ್ ಆಗಿರ್ಬೋದು, ಬಾಡಿ ಕೇರ್ ಆಗಿರ್ಬೋದು, ಸೊ ನಿಮಗೆ ಯಾವ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತು ಸೊ ಅದರಿಂದ ನಿಮಗೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಒಮ್ಮೆ ನಮ್ಮ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಸೊಲ್ಯೂಷನ್ ಕೂಡ ಸಿಗ್ಬೋದು, ಓಕೆನಾ. ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಂದು ನಾರ್ಮಲ್ ಸ್ಕಿನ್. ಸೊ ನಾರ್ಮಲ್ ಸ್ಕಿನ್ ಇರೋರಿಗೆ ಫಿಕ್ಸ್ ಡರ್ಮಾ ಮಾಯ್ಶ್ಚರೈಸಿಂಗ್ ಲೋಷನ್ ಅಂತ ಸೊ ಕಾಣಿಸ್ತಿದೆ ಅಲ್ವಾ, ಈ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ ಮಾಯ್ಶ್ಚರ್ ಏನಿದೆ ಅಲ್ವಾ ಸೊ ಅದು ಹಾಗೇನೇ ಇರಲಿಕ್ಕೆ ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಯ್ಶ್ಚರ್ ಯೂಸ್ ಮಾಡೋದ್ರಿಂದ. ಮತ್ತು ತುಂಬ ಹೆಲ್ದಿಯಾಗೂ ಕೂಡ ಕಾಣಿಸುತ್ತೆ ಮತ್ತು ತುಂಬಾ ನರಿಶ್ ಮಾಡುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗದೇ ಇರೋ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಸ್ಕಿನ್ ಇರೋರು ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ತುಂಬಾ ಸಾಫ್ಟಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ನಿಮಗೆ ಮುಂದೆ ಫ್ಯೂಚರಲ್ಲಿ ಬರದೇ ಇರೋ ಹಾಗೆ ಇದು ಟ್ರೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ನಿಮಗೆ ಶಿಯಾ ಬಟರ್ ಮತ್ತು ಸೋಡಿಯಂ PCA ಸೊ ಈ ರೀತಿ ಎಲ್ಲದೂ ಕೂಡ ನಿಮಗೆ ಎನ್ರಿಚ್ ಆಗಿ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಬರ್ತಿರೋ ಹಾಗೆ ಮತ್ತು ಈ ಎಲ್ಲ ನಿಮಗೆ ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತು ಇದರಲ್ಲಿ ನ್ಯಾಚುರಲ್ ನಿಮಗೆ pH ಬ್ಯಾಲೆನ್ಸ್ ಇದೆ, ಓಕೆನಾ. ಸೊ ಜಾಸ್ತಿ ಏನಿಲ್ಲ, ಸೊ ಬಿಲೋ ನಿಮಗೆ ಒಂದು 5.5 ಒಳಗಡೆ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಮಾಡುತ್ತೆ ಮತ್ತು ತುಂಬಾ ಪ್ರಿವೆಂಟ್ ಮಾಡುತ್ತೆ ಫ್ಲೇಕಿಂಗಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ ಆಲ್ವೇಸ್ ಸಾಫ್ಟ್ ಆ್ಯಂಡ್ ತುಂಬಾ ಹೆಲ್ದಿಯಾಗಿ ಕಾಣಿಸೋಗೆ ಮಾಡುತ್ತೆ, ಓಕೆನಾ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 335 ರೂಪಾಯಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಸೆಕೆಂಡ್ ಬಂದು ಡ್ರೈ ಸ್ಕಿನ್. ಸೊ ಡ್ರೈ ಸ್ಕಿನ್ ಇರೋರು ವೆನ್ಯೂಸಿಯಾ ಮ್ಯಾಕ್ಸ್ ಇಂಟೆನ್ಸಿವ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತ ಸೊ ಈ ಒಂದು ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಮತ್ತು ತುಂಬ ಇನ್ನೂ ಡ್ರೈ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಡ್ರೈ ಅಲ್ಲ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಮಾಯ್ಶ್ಚರೈಸರ್ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗದೇ ಇರೋ ರೀತಿ ತುಂಬಾ ಹೈಡ್ರೇಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ತುಂಬಾ ಸ್ಮೂತಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ.
ಆ್ಯಂಡ್ ಆಲ್ಸೋ ಇದರಲ್ಲಿ ಗ್ಲಿಸರಿನ್ ಎಲ್ಲ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ. ಆ್ಯಂಡ್ ನ್ಯಾಚುರಲ್ ಆಗಿ ನಿಮ್ಮದು ಏನು ಸ್ಕಿನ್ನಲ್ಲಿ ಮಾಯ್ಶ್ಚರೈಸರ್ ಇರುತ್ತೆ ಅಲ್ವಾ, ಸೊ ಅದು ಹಾಗೆ ಇಲ್ಲಿಗೆ ಮೇಂಟೈನ್ ಮಾಡುತ್ತೆ ಮತ್ತು ಎಕ್ಸ್ಟ್ರಾ ಮಾಯ್ಶ್ಚರು ಕೂಡ ನಿಮಗೆ ಕೊಡೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಫ್ಯೂಚರಲ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಇನ್ಸ್ಟೆಂಟಾಗಿ ಬರ್ದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಬೇರೆ ರೀತಿ ಡ್ಯಾಮೇಜಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ರಿಪೇರ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ತುಂಬಾ ಗ್ಲೋ ಆಗಿ ಕಾಣಿಸೋ ಹಾಗೆ ಈ ಒಂದು ಮಾಯ್ಶ್ಚರೈಸರ್ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಓಕೆನಾ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 473 473 ರೂಪಾಯಿ ನಿಮಗೆ ಸಿಗುತ್ತೆ ಓಕೆನಾ. ಆ್ಯಂಡ್ ಈಗ ನೆಕ್ಸ್ಟ್ ಥರ್ಡ್ ಬಂದು ಆಯಿಲಿ ಸ್ಕಿನ್. ಸೊ ಆಯಿಲಿ ಸ್ಕಿನ್ ಇರೋರಿಗೆ ಆಕ್ನೆ ಮಾಯಿಸ್ಟ್ ಮಾಯ್ಶ್ಚರೈಸರ್ ಅಂತ ಸೊ ಕಾಣಿಸ್ತಿದೆ ಅಲ್ವಾ, ಈ ಒಂದು ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಸೊ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಎಕ್ಸ್ಟ್ರಾ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಆಯಿಲಿ ಫ್ರೀ ಆಗಿ ಮಾಡುತ್ತೆ. ಮತ್ತು ನಿಮ್ಗೆ ಏನಾದ್ರು ಮೊಡವೆಗಳೇನಾದರೂ ಆಗಿತ್ತು ಅಂದರೆ ಆಕ್ನಿಸ್ ಏನಾದ್ರು ಆಗಿತ್ತು ಮತ್ತು ಅದರಿಂದ ಏನಾದ್ರು ನಿಮಗೆ ತುಂಬಾ ಇರಿಟೇಷನ್ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಸೊ ಈ ರೀತಿಯೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಮಾಯ್ಶ್ಚರೈಸರಿಂದ ನಿಮಗೆ ಅದು ಬೆನಿಫಿಟ್ ಸಿಗುತ್ತೆ, ಅಂದರೆ ಅದು ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತು ಇದು ಆಯಿಲಿ ಫ್ರೀ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಆಯಿಲ್ ಯಾವುದು ಕೂಡ ಪ್ರೊಡಕ್ಷನ್ ಆಗದೆ ಇರೋ ರೀತಿ ಇದು ಕಾಪಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಬರದೇ ಇರೋ ಹಾಗೆ ಈ ಒಂದು ಮಾಯ್ಶ್ಚರೈಸರ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 396 ಅರೌಂಡ್ ನಿಮಗೆ 400 ರೂಪೀಸಲ್ಲಿ ಸಿಗುತ್ತೆ ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೆನ್ಸಿಟಿವ್ ಸ್ಕಿನ್. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ದ ಫಾರ್ಮುಲಾಕ್ಸ್ ಬ್ಯಾರಿಯರ್ ರಿಲೀಫ್ ಸೆರಮೈಟ್ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ಅಂತ ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಈ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಒಳಗಡೆ ಅಂದರೆ ಡೀಪ್ ಆಗಿ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಮತ್ತು ತುಂಬಾ ನರಿಶ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ತುಂಬಾ ನಿಮಗೆ ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಅಂದರೆ ನಿಮ್ಗೆ ಯಾವುದೇ ರೀತಿ ಜಿಡ್ಡು ಥರ ಅನ್ಸೋದು, ಆಯಿಲಿನೆಸ್ ಥರ ಅನ್ಸೋದು, ಸೊ ಈ ರೀತಿಯಲ್ಲಿ ಏನು ನಿಮಗೆ ಫೀಲ್ ಕೊಡೋದಿಲ್ಲ. ಸೊ ನಿಮಗೆ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಮತ್ತು ತುಂಬ ಇನ್ಸ್ಟೆಂಟ್ ಆಗಿ ಇದು ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ತುಂಬಾ ನರೀಶ್ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ. ಸೊ ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿ ಕೂಡ ಕಾಣಿಸುತ್ತೆ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಆಯಿಲ್ಸ್ ಏನಾದ್ರು ಇತ್ತು, ಸೊ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ನಿಮಗೆ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ಮಾಡೋಕ್ಕೆ ಮಾಡುತ್ತೆ. ಸೊ ಬಿಕಾಸ್ ಇದು ನಿಮಗೆ ಜೆಲ್ ರೂಪದಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ ಒಳಗಡೆ ಬೇಗನೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬ ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮಾಯ್ಶ್ಚರೈಸರ್ ನಿಮಗೆ 575 ರೂಪೀಸಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ. ಆ್ಯಂಡ್ ಲಾಸ್ಟ್ ಬಂದು ಈಗ ಕಾಂಬಿನೇಷನ್ ಸ್ಕಿನ್. ಸೊ ಕಾಂಬಿನೇಷನ್ ಸ್ಕಿನ್ ಇರೋರು ಎಕ್ಸೆಲಾ ಮಾಯ್ಶ್ಚರೈಸರ್ ಅಂತ ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಮೊಡವೆಗಳಾಗಿರುತ್ತೆ ಮತ್ತು ಆಯಿಲ್ನೆಸ್ ಇರುತ್ತೆ ಮತ್ತು ಡ್ರೈನೆಸ್ ಇರುತ್ತೆ. ಸೊ ಇದನ್ನು ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ, ನಿಮ್ಮ ಸ್ಕಿನ್ ನಾರ್ಮಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ ಆ್ಯಂಡ್ ತುಂಬಾ ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ತುಂಬ ಡ್ರೈ ಏನಾದ್ರು ಆಗ್ತಿತ್ತು ಅಥವಾ ತುಂಬ ನಿಮಗಿರೋ ಆಯಿಲಿನೆಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಡ್ಯೂಸ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಮತ್ತು ತುಂಬಾ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ. ಮತ್ತು ನಿಮ್ಗೆ ಏನಾದ್ರು ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಪೋರ್ ಸೈಜ್ನ ಮಿನಿಮೈಸ್ ಮಾಡುತ್ತೆ ಮತ್ತು ನಿಮ್ಗೆ ಏನಾದರೂ ಈ ಥರ ಆ್ಯಂಟಿ ಇನ್ಫ್ಲಮೇಟರಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಸ್ಕಿನ್ ತುಂಬಾ ಶೈನ್ ಆಗುತ್ತೆ, ತುಂಬ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 450 ರೂಪೀಸಲ್ಲಿ ನಿಮಗೆ ಸಿಗುತ್ತೆ ಓಕೆನಾ. ಸೊ ನಾನಿವತ್ತು ನಿಮಗೆ ಎಲ್ಲ ಸ್ಕಿನ್ ಟೈಪರ್ಗೆ ಯಾವುದು ಬೆಸ್ಟ್ ಮಾಯ್ಶ್ಚರೈಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮ್ಮ ಸ್ಕಿನ್ ಟೋನ್ ಯಾವುದು, ಸೊ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಓಕೆನಾ. ಆ್ಯಂಡ್ ಆಲ್ಮೋಸ್ಟ್ ನಾನು ಇವಾಗ ಒಂದು ಸಾಕಷ್ಟು ವೀಡಿಯೋಸ್ ಕೂಡ ಮಾಡಿದ್ದೀನಿ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೊ ಅದನ್ನೆಲ್ಲದೂ ಕೂಡ ನೀವೇನಾದ್ರು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಓಕೆನಾ. ಸೊ ಮಾಯ್ಶ್ಚರೈಸರ್ ತಪ್ಪದೇನೆ ಎಲ್ಲರೂ ಕೂಡ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಾನು ಹೇಳಿರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮ್ಮ ಸ್ಕಿನ್ ಟೈಪಲ್ಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ ಓಕೆನಾ. ಸೊ ಈ ಒಂದು ಮಾಯ್ಶ್ಚರೈಸರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ನಿಮ್ಮ ಫೇಸ್ ವಾಶು ಸೊ ಫುಲ್ಲು ನಿಮ್ಮ ಫೇಸ್ ಡ್ರೈ ಆದಮೇಲೆ ಸೊ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಓವರ್ ಆಲ್ ಸ್ಕಿನ್ಗೆ ಫುಲ್ಲು ಅಪ್ಲೈ ಮಾಡಬೇಕು ಓಕೆನಾ. ಸೊ ನೀಟಾಗಿ ಒಂದು 2 ಮಿನಿಟ್ಸ್ವರೆಗೂ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಓಕೆನಾ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸನ್ ಡ್ಯಾಮೇಜು, ಸನ್ ಬರ್ನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಫ್ಟರ್ ನೀವು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು. ಸೊ ಈ ರೀತಿ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಓಕೆನಾ. ಸೊ ಯಾರೆಲ್ಲ ಬಿಗಿನರ್ಸ್ ಇರ್ತೀರಲ್ವಾ, ಸೊ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸೊ ಈ ರೀತಿಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಫ್ಯೂಚರಲ್ಲಿ
ಪ್ರಾಬ್ಲಮ್ಸ್ಗಳು ಆಕ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸೊ ಯಾವುದೇ ಪ್ರಾಬ್ಲಮ್ಸ್ಗಳು ನಿಮಗೆ ಬರೋದಿಲ್ಲ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್, ಓಕೆನಾ. ಸೊ ಇದೆಲ್ಲ ಎಲ್ಲಿ ಸಿಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸಲ್ಲಿ ಮತ್ತು ನಿಮ್ಮ ನಿಯರ್ ಬೈ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಒಮ್ಮೆ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬೇಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಮೂಲಕ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಮಾಯಶ್ಚರೈಸರ್ನ ನೀವು ಆರ್ಡರ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಈಗಾಗಲೇ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಮಾಯಶ್ಚರೈಸರ್ ಆಲ್ರೆಡಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡಿ, ಅದನ್ನು ಡಿಸ್ಕಂಟಿನ್ಯೂ ಏನು ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಬೇರೆ ನಾವು ಈ ಒಂದು ಕ್ರೀಮ್ಸ್ಗೆ ನಾವು ಶಿಫ್ಟ್ ಆಗ್ತೀನಿ ಅಂತ ಹೇಳಿದ್ರೆ ಶಿಫ್ಟ್ ಆಗ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಿಕಾಸ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಮಾಯಶ್ಚರೈಸರಲ್ಲಿ ಒಂದೇ ರೀತಿಲಿ ಇರುತ್ತೆ. ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದಿರುತ್ತೆ ನೋಡಿ, ಸೊ ಆ ಮಾಯಶ್ಚರೈಸರ್ ಎಲ್ಲ ಸೇಮೇ ಇರುತ್ತೆ. ಬ್ರ್ಯಾಂಡ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ಸೊ ನೀವು ಶಿಫ್ಟ್ ಆಗ್ತೀನಿ ಅಂದ್ರೂ ಕೂಡ ಆಗ್ಬೋದು, ಇಲ್ಲ ನೀವು ಆಲ್ರೆಡಿ ಯೂಸ್ ಮಾಡ್ತೀರಾ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಈಗ ಹೊಸದಾಗಿ ಎಲ್ಲ ಸ್ಟಾರ್ಟ್ ಮಾಡ್ತಿರ್ತೀರಾ, ಸೊ ನಿಮಗೆ ಮಾಯಶ್ಚರೈಸರ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರು ನನ್ನ ವೀಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಬಿಲೋ 18 ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೀವು ಆಲ್ರೆಡಿ ಈಗ ಪ್ರೆಗ್ನೆಂಟ್ ವುಮೆನ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಆಲ್ರೆಡಿ ಈ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಓಕೆ. ಬಟ್ ನೀವು ಪ್ರೆಗ್ನೆಂಟ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಸೊ ಈ ರೀತಿ ಇದ್ದೀರಾ ಆ ಸ್ಟೇಜಲ್ಲಿ ಅಂತ ಹೇಳಿದಾಗ ಹೊಸದಾಗಿ ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.